ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ನೋಡಿ, ಒಂದು ಜಾತಕದ ಬಗ್ಗೆ ವಿವರಿಸ್ತೇನೆ. ವಿವರಣೆ ನಿಮ್ಮ ಎಜುಕೇಶನ್ ಪರ್ಪಸ್ಗಾಗಿ. ಜಾತಕ ಬಂದ್ಬಿಟ್ಟು ಒಬ್ಬ ವ್ಯಕ್ತಿಯ ಜಾತಕ ಸುಮಾರು 20 ರಿಂದ 22 ವರ್ಷ ವಯಸ್ಸಿನವ್ರದ್ದು. ಏನಪ್ಪಾ ಅಂದ್ರೆ, ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. 9ನೇ ಮನೆಯಲ್ಲಿ ಮಂಗಳ ಗ್ರಹ ಮತ್ತು ರಾಹು ಇದೆ. ನೋಡಿ, ಜಾತಕದ ಬಗ್ಗೆ ವಿವರಣೆ ಕೊಡ್ತಾ ಇದ್ದೇನೆ. ಜಾತಕದ ಸ್ಥಾನಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ, 9ನೇ ಮನೆಯಲ್ಲಿ ಅಂದ್ರೆ ಮೇಷ ರಾಶಿಯಲ್ಲಿ ಮಂಗಳ ಮತ್ತು ರಾಹು ಇದ್ದಾರೆ. ನೋಡಿ, ಇನ್ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ಈ ದೋಷಗಳನ್ನ ಹಂಗೆ ಇಟ್ಕೊಂಡ್ಬಿಟ್ರಿ. ಈಗ ಮಂಗಳನ ಜೊತೆಗೆ ರಾಹು ಇದ್ದಾನೆ 9ನೇ ಮನೆಯಲ್ಲಿ. ಈ ಜಾತಕದಲ್ಲಿ 4ನೇ ಮನೆ ಅಧಿಪತಿ ಕೂಡ ಮಂಗಳ, 9ನೇ ಮನೆ ಅಧಿಪತಿ ಕೂಡ ಮಂಗಳ. ಅಂದ್ರೆ ಈ ಜಾತಕಸ್ಥನ ತಾಯಿ ಮತ್ತು ತಂದೆ, 4ನೇ ಮನೆ ತಾಯಿ ತೋರಿಸ್ತದೆ, ತಂದೆಯನ್ನ 9ನೇ ಮನೆ ತೋರಿಸ್ತದೆ. ಅಂದ್ರೆ ಮಂಗಳ ಅಧಿಪತಿಯಾಗಿದ್ದಾನೆ, ಮಂಗಳ ಜೊತೆಗೆ ರಾಹು ಇದ್ದಾನೆ. ನೋಡಿ, ಹೆಂಗಿತ್ತು ಅಂದ್ರೆ, ಈ ಜಾತಕಸ್ಯನಿಗೆ ತಂದೆಯೂ ಬೈತಾ ಇದ್ದ, ತಾಯಿಯೂ ಬೈತಾ ಇದ್ದ. ತಂದೆ ತಾಯಿ ಮತ್ತು ಈ ಜಾತಕಸ್ಯರ ನಡುವೆ ಸ್ವಲ್ಪ ಕಿರಿಕಿರಿ ಯಾವಾಗ್ಲೂ ಇರ್ತಾ ಇತ್ತು. ನೆಮ್ಮದಿ ನೋಡಿ, 4ನೇ ಮನೆ ನೆಮ್ಮದಿಗೂ ಕೂಡ ಕಾರಣ ಆಗಿರುತ್ತೆ, ಮನಸ್ಸಿಗೂ ಕಾರಣ ಆಗಿರುತ್ತೆ. ನೆಮ್ಮದಿ ಕೂಡ ಕೊರತೆ ಆಗ್ತಾ ಇತ್ತು, ಟೆನ್ಷನ್ ಆಗ್ತಾ ಇತ್ತು ಯಾವಾಗ್ಲೂ. ಸಾಮಾನ್ಯವಾಗಿ ಸುಮ್ನೆ ಜಗಳ ಆಗ್ತಾ ಇತ್ತು, ತಂದೆ ತಾಯಿ ಬೈತಾ ಇದ್ರು. ಹೀಗೆಲ್ಲ ಇದ್ದಾಗ ಆ ಜಾತಕವನ್ನ ಕೂಲಂಕುಷವಾಗಿ ನೋಡಿದ್ವಿ. ಮತ್ತೆ ಓದಲಿಕ್ಕೂ ಕೂಡ 4ನೇ ಮನೆ ಅಧಿಪತಿ ನೋಡಿದ್ವಿ. ಓದಿಗೂ ಕೂಡ 4ನೇ ಮನೆ, ವಿದ್ಯೆಗೆ ಅಧಿಪತಿಯಾಗಿರ್ತಾನೆ 4ನೇ ಮನೆ ಅಧಿಪತಿ. ಅಲ್ಲೂ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ನಿರೀಕ್ಷೆ ಮಾಡ್ತಾ ಇದ್ರು, ಅಷ್ಟು ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಏನು ಗೊತ್ತು ನಿಮ್ಗೆ, 90% ಬರಬೇಕಂತ 89 ನಿಲ್ತಾ ಇತ್ತು. ಎಷ್ಟು ಓದಿದ್ರು 89, 82 ಇಲ್ಲೇ ನಿಲ್ತಾ ಇತ್ತು. ಈ ಜಾತಕವನ್ನು ನೋಡಿ ನಾನು ಒಂದು ಡಿಸೈಡ್ ಮಾಡಿದೆ. ಆ ಜಾತಕವನ್ನು ನೋಡ್ಬಿಟ್ಟು, ಈ ಮಂಗಳ ಮತ್ತು ರಾಹು ಜೊತೆಗಿದಾರಲ್ಲ, ಈ ರಾಹುವನ್ನ ಕಂಟ್ರೋಲ್ ಮಾಡಿಬಿಟ್ರೆ ಮಂಗಳ ಕೊಡುವ ಫಲವನ್ನ ಕೊಡ್ತಾನೆ, ಸಂಪೂರ್ಣವಾಗಿ ಕೊಡ್ತಾನೆ. ಅದಕ್ಕಾಗಿ ಈ ರಾಹುವಿಗಾಗಿ ನೋಡಿ, ರಾಹುವನ್ನು ಕಂಟ್ರೋಲ್ ಮಾಡಕ್ಕೆ ದುರ್ಗಾ ಪರಮೇಶ್ವರನ್ ಧ್ಯಾನ ಮಾಡ್ಬೇಕಾಗ್ತದೆ. ದುರ್ಗಾ ಪರಮೇಶ್ವರ, ರಾಹು. ಸೊ ನಾ ಏನ್ ಹೇಳಿದೆ ಅಂದ್ರೆ, ದುರ್ಗಾ 23 ನಾಮಾವಳಿ, ಮತ್ತೆ ಹೇಳ್ತೇನೆ, ದುರ್ಗಾ 23 ನಾಮಾವಳಿಯನ್ನ ಪಠನೆ ಮಾಡ್ಲಿಕ್ಕೆ ಇವರಿಗೆ ಹೇಳಿದೆ. ಈಗ ಕಳೆದ 2 ವರ್ಷದಿಂದಲೂ ಕೂಡ ಅವರು ದುರ್ಗಾ 23 ನಾಮಾವಳಿಯನ್ನು ದಿನವೂ ಪಠನೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಗಲಾಟೆ ಕಮ್ಮಿ ಆಗಿದೆ. ತಂದೆ ತಾಯಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಏನು 89% ಹಿಂಗೆ ಹೇಳ್ತಾ ಇತ್ತಲ್ಲ ಏನು ಮಾರ್ಕ್ಸ್ ಬರೋದು, ಈಗ 92% ಹೋಗಿದೆ. ನೋಡಿ, ಒಂದು ಗ್ರಹವನ್ನ ನೀವು ಶಾಂತಗೊಳಿಸಿದ್ರೆ, ಅಲ್ಲಿ ರಾಹು ಇತ್ತು, ಅಲ್ಲಿ ರಾಹುವೇ ಇರ್ಲಿ, ಕೇತುವೇ ಇರ್ಲಿ, ಅಥವಾ ಶನಿದೇವರಿರ್ಲಿ, ನೋಡಿ ಯಾವ ಗ್ರಹವು ತೊಂದರೆ ಕೊಡ್ತಾ ಇದೆ, ಆ ಗ್ರಹದ ತೊಂದರೆಯನ್ನ ಶಾಂತಗೊಳಿಸ್ಬಿಟ್ರೆ ಆ ಗ್ರಹವನ್ನ, ಆ ತೊಂದರೆ ಕಡಿಮೆ ಆಗ್ಬಿಡುತ್ತೆ. ಆಗ ಆ ಮನೆಯ ಫಲ ತುಂಬಾ ಚೆನ್ನಾಗಿ ನಿಮಗೆ ಸಿಗುತ್ತೆ. ರಿಸಲ್ಟ್ ಏನು, ಭಗವಂತ ಆ ಗ್ರಹದ ಮೂಲಕ, ಅಲ್ಲಿ ಮಂಗಳ ಇತ್ತು, ಆ ಮಂಗಳ ಗ್ರಹ ಏನು ಕೊಡ್ಬೇಕು ಅನ್ಕೊಂಡಿದ್ದಾನೆ ಕೊಡ್ತಾನೆ. ರಾಹು ಆ ಮಂಗಳ ಕೊಡುವುದನ್ನ ತಡಿತಾ ಇದ್ದ. ನೋಡಿ, ಇದು ಎಷ್ಟು ಸರಳವಾದ ವಿಷಯವಿದೆ. ಆದರೆ ನಾನು ಆ ವ್ಯಕ್ತಿಗೆ ಏನು ಹೇಳಿದ್ದೇನೆ ಅಂದ್ರೆ, ಜೀವನ ಪೂರ್ತಿ ನೀನು ಈ ಧ್ಯಾನವನ್ನು ಬಿಡುವಂತಿಲ್ಲ ಅಂತ ಹೇಳಿದ್ದೇನೆ. ಧ್ಯಾನ ಬಿಟ್ಟುಬಿಟ್ರೆ 3 ತಿಂಗಳು 6 ತಿಂಗಳು ಮತ್ತೆ ಚೆನ್ನಾಗಿರುತ್ತೆ. ಮತ್ತೆ ಆ ರಾಹು ತನ್ನ ಕೆಲಸವನ್ನ, ತನ್ನ ಕಾಯಕವನ್ನ ಮಂಗಳನಿಗೆ ಅಡ್ಡಿಪಡಿಸೋದನ್ನ ಸ್ಟಾರ್ಟ್ ಮಾಡ್ಬಿಡ್ತಾನೆ.
ಇದಿಷ್ಟು ಯಾಕೆ ತಿಳಿಸಿದೆ ನಿಮಗೆ ಅಂದ್ರೆ ಒಂದು ಎಜುಕೇಶನ್ ಪರ್ಪಸ್. ನೋಡಿ ಇಲ್ಲಿ ಅವರು ತಂದೆ ತಾಯಿ ತುಂಬಾ ಕಿರಿಕಿರಿ ಕೊಡ್ತಾ ಇದ್ರು, ಬೈತಾ ಇದ್ರು ಸುಮ್ಮನೆ. ಹೀಗೆ ನಿಮ್ಮ ಮನೆಗಳಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಉದಾಹರಣೆ ಗಂಡ ಹೆಂಡತಿ ನಡುವೆ ಸಪ್ತಮದಲ್ಲಿ ಏನಾದ್ರೂ ಈ ರೀತಿ ತೊಂದರೆ ಇದ್ರೆ, ಅಥವಾ ಲಗ್ನದಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಸಪ್ತಮಾಧಿಪತಿ ಜೊತೆಗೆ ಹೀಗೆ ರಾಹು ಕೇತು ಅಥವಾ ಶತ್ರುಗ್ರಹಗಳು ಕುಂತಿದ್ರೆ ಆಗ ಹಠ ಹೆಚ್ಚಿಗೆ ಆಗ್ಬಿಡುತ್ತೆ ಗಂಡನಿಗೂ ಹೆಂಡತಿಗೂ. ಈ ತೊಂದರೆಯನ್ನು ತಪ್ಪಿಸ್ಕೋಬೇಕಂದ್ರೆ ನೀವು ಒಮ್ಮೆ ಜಾತಕವನ್ನ ಕೂಲಂಕುಷವಾಗಿ ಪರಿಶೀಲಿಸ್ಬೇಕಾಗುತ್ತೆ, ಒಬ್ಬ ಒಳ್ಳೆ ಶಾಸ್ತ್ರಿಗೆ ತೋರಿಸ್ಬೇಕಾಗುತ್ತೆ. ಆ ತೊಂದರೆಯನ್ನ ಕಡಿಮೆ ಮಾಡ್ಕೊಳ್ಬೋದು. 10-20% ಕಮ್ಮಿ ಮಾಡ್ಕೋಬಹುದು ಹೊರತು 100% ಕಡಿಮೆ ಮಾಡ್ಕೊಳಕ್ ಸಾಧ್ಯ ಇರಲ್ಲ. ಯಾಕಂದ್ರೆ ಕರ್ಮವನ್ನ ಅನುಭವಿಸಲೇಬೇಕು. ವೀಕ್ಷಕರೇ, ಇದು ಅರ್ಥ ಆದ್ರೆ ಈಗೇನು ಇಲ್ಲಿವರೆಗೆ ಹೇಳಿದ್ದೇನೆ, ಮಂಗಳನ ಜೊತೆಗೆ ರಾಹು ಇತ್ತು, ಅದು ಎಲ್ಲೇ ಇದ್ರೂ ಕೂಡ, ಅಥವಾ ಮಂಗಳನ ಜೊತೆಗೆ ಶನಿ ದೇವರಿದ್ರೆ, ಹೀಗೆ ಒಂದು ಶತ್ರು ಗ್ರಹ ಜೊತೆ ಆಗ್ಬಿಟ್ರೆ, ಇನ್ನು ಯಾವುದೇ ನೋಡಿ, ಗುರು ಇದ್ರೆ ಗುರು ಜೊತೆಗೆ ರಾಹು ಇದ್ರೆ, ಶುಕ್ರನ ಜೊತೆಗೆ ರಾಹು ಇದ್ರೆ, ಸೂರ್ಯನ ಜೊತೆಗೆ ರಾಹು ಇದ್ರೆ, ನೋಡ್ಕೊಳ್ಳಿ ಸೂರ್ಯನ ಜೊತೆ ಶನಿ ಇದ್ರೆ ನೀವು ಆ ತೊಂದರೆಯನ್ನ ಕಡಿಮೆ ಮಾಡ್ಕೋಬಹುದು. ಆ ಗ್ರಹಕ್ಕೆ ಶಾಂತಿ ಮಾಡಿಬಿಟ್ಟು ಏನ್ ಶುಭ ಗ್ರಹ ಇದೆ ಆ ಗ್ರಹದ ಫಲವನ್ನು ನೀವು ತಗೋಬಹುದು. ಇದನ್ನ ಮಾಡ್ಬೇಕಂದ್ರೆ ನೀವು ಒಳ್ಳೆ ಶಾಸ್ತ್ರಿಗಳ ಹತ್ರ ತೋರಿಸಿ ಏನಾಗಿದೆ ತಮ್ಮ ಜಾತಕದಲ್ಲಿ, ಈ ನಿಮ್ಮ ಮನೆಯಲ್ಲಿರುವ ಕೆಲವು ಜನಗಳು ಯಾಕೆ ಹಠ ಮಾಡ್ತಾರೆ. ಒಂದನೇ ಮನೆಯಲ್ಲಿದ್ರೆ ಲಗ್ನ ಅಂದ್ರೆ ನಿಮಗೆ ಹಠ ಹೆಚ್ಚಿರುತ್ತೆ, ಎರಡನೇ ಮನೇಲಿದ್ರೆ ಈ ರೀತಿ ಕುಟುಂಬದಲ್ಲಿ ಹಠ ಗಲಾಟೆ ಹೆಚ್ಚಾಗ್ಬಿಡುತ್ತೆ, ಮೂರನೇ ಮನೇಲಿದ್ರೆ ನಿಮ್ಮ ತಮ್ಮನಿಗೆ, ನಾಲ್ಕನೇ ಮನೆ ಇದ್ರೆ ನಿಮ್ಮ ತಾಯಿಗೆ, ಐದನೇ ಮನೇಲಿದ್ರೆ ನಿಮ್ಮ ಮಕ್ಕಳಿಗೆ, ಈ ರೀತಿ ಒಂದು ಹಠ ಉಂಟಾಗ್ಬಿಡುತ್ತೆ. ಇನ್ನು 9ನೇ ಮನೆ ಇದ್ರೆ ನಿಮ್ಮ ತಂದೆಗೆ ಹಠ ಆಗ್ಬಿಡುತ್ತೆ. ಈ ರೀತಿ ನೋಡಿ, ಇವೆಲ್ಲವನ್ನು ಸರಿಪಡಿಸಿಕೊಳ್ಳಬಹುದು. ಜ್ಯೋತಿಷ್ಯ ಶಾಸ್ತ್ರ ಇರೋದು ಅದಕ್ಕೆ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಒಬ್ಬ ಒಳ್ಳೆ ಶಾಸ್ತ್ರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖೇನ ಈ ಜಾತಕದಲ್ಲಿ ಏನು ತೊಂದರೆ ಇದೆ, ಏನು ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥ ಗ್ರಹಗಳನ್ನ ನೀವು ಸ್ವಲ್ಪ ಶಾಂತಿಗೊಳಿಸ್ಬೋದಾ ತಿಳ್ಕೊಳ್ಳಿ. ಆ ಶಾಂತಿಗಳನ್ನು ಮಾಡಿಕೊಳ್ಳಿ, ನೆಮ್ಮದಿ ಪ್ರಾಪ್ತಿ ಆಗ್ತದೆ. ವೀಕ್ಷಕರೇ, ನಿಮ್ಗೇನೇ ತೊಂದರೆ ಇರಲಿ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡಬಹುದು. ಅದರಲ್ಲೂ ಕೂಡ ಮಾಟ ಮಂತ್ರ ವಾಮಾಚಾರ ಆತ್ಮಗಳ ಪ್ರಯೋಗ ಏನಾದರೂ ಆಗಿದ್ರೆ ಅದಕ್ಕೆ ವಿಶೇಷವಾಗಿ ರಿಸರ್ಚ್ ಮಾಡಿದ್ದೇವೆ. ಆ ತೊಂದರೆಗಳನ್ನು ತಗ್ಗಿಸಲಿಕ್ಕೆ ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.